ಓಣಂ ಸದ್ಯ ತಿಂದ್ರೆ ನಿದ್ದೆ ಬರ್ತದಂತೆ. ಸೊ ಪ್ರೂಫ್ ನನ್ನ ಹಸ್ಬೆಂಡ್ ಇದಾರೆ ಇಲ್ಲಿ. ಏ ಬೇಡ ರೀ, ಕಾರ್ ಬಿಡ್ಬೇಕಲ್ಲ. ಯಾವುದು ಯಾವುದು ಮಾಡ್ತಿದ್ದೀರಿ ನೀವು? Pakka Malayalis. After the food, we will take this payasam. This is called Paripu payasam. Then banana. Then this papadam. Adannu mix ಮಾಡಿ ತಿನ್ನೋದು ಆ ಟೇಸ್ಟ್ ಉಂಟಲ್ಲ. ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಹ್ಯಾಪಿ ಓಣಂ. ಹ್ಯಾಪಿ ಓಣಂ. ಎಲ್ರಿಗೂ ಹ್ಯಾಪಿ ಓಣಂ. ಓಣಂ ಅನ್ನಲು ಓಣಂ ಮಂದಲು. ಇವತ್ತು ನಾವು ಬಿ ಟೌನ್ ರೆಸ್ಟೋರೆಂಟ್ ಗೆ ಹೋಗ್ತಾ ಇದ್ದೇವೆ ಓಣಂ ಸೆಲೆಬ್ರೇಷನ್ ಗೋಸ್ಕರ. ಗಾಯತ್ರಿ ಅವರೇ, ಓಣಂ ಸೆಲೆಬ್ರೇಷನ್ ಯಾಕೆ ಮಾಡ್ತಾರೆ? ನನ್ಗೆ ಗೊತ್ತಿರುವ ಪ್ರಕಾರ ಇವತ್ತು ಮಾವೇಲಿ ಅಂದ್ರೆ ಮಹಾಬಲಿ, ಮಲಯಾಳಮಲ್ಲಿ ಮಾವೇಲಿ ಅಂತ ಹೇಳ್ತಾರೆ. ಅವರು ಕೇರಳ ಪ್ಲೇಸ್ ಅಲ್ಲಿ ಬಂದು ಎಲ್ಲ ಜನತೆ ಹ್ಯಾಪಿ ಆಗಿದ್ದಾರೆ ಅಂತ ಹೇಳಿ ನೋಡ್ಲಿಕ್ಕೆ ಬರುದು. ಹಾಗೆ ಎಲ್ಲರೂ ಒಂದು ಫ್ಯಾಮಿಲಿ ಎಲ್ಲ ಒಟ್ಟಿಗೆ ಸೇರಿ ಚಂದದಲ್ಲಿ ಎಲ್ಲ ಬಾಳೆಲೆಲ್ಲ ಊಟ ಮಾಡೋದು, ಸೆಲೆಬ್ರೇಟ್ ಮಾಡೋದು, ಪೂಕಳಂ ಹಾಕೋದು, ಜನರು ಹ್ಯಾಪಿ ಆಗಿದ್ದಾರೆ ಅಂತ ನೋಡ್ಲಿಕ್ಕೆ ವೆಲ್ಕಮ್ ಮಾಡುವ ಒಂದು ಪ್ರತೀತಿ. ಹಾಗೆ ಅದನ್ನ ಆ ಥರ ಸೆಲೆಬ್ರೇಟ್ ಮಾಡ್ತಾರೆ. ಮತ್ತೆ ನಾವು ಇವತ್ತು ದುಬೈಯಲ್ಲಿ ಸೆಲೆಬ್ರೇಟ್ ಮಾಡ್ತಿದ್ದೇವೆ. ನನಗೆ ಇದು ಹೊಸ್ತಲ್ಲ, ನನಗೆ ಆವತ್ತು ಎವ್ರಿ ಇಯರ್ ನಾವು ಫುಲ್ ಧಮಾಲ್ ಮಾಡಿ ಸೆಲೆಬ್ರೇಟ್ ಮಾಡ್ತೇವೆ, ಫುಲ್ ಎಂಜಾಯ್ ಮಾಡ್ತೇವೆ, ಆಫೀಸಲ್ಲಿ ಸಹ ಹಾಗೆ ಹೊರಗೆ ಸಹ ಹಾಗೆ. ಸೊ ನಮ್ಮ ಬಿಲ್ಡಿಂಗಲ್ಲಿ ಸಹ ಸೆಲೆಬ್ರೇಷನ್ ಆಗ್ತದೆ. ಇಟ್ಸ್ ರಿಯಲಿ ಒಂದು ವೈಬೇ ಬೇರೆ, ಅದೊಂದು ಪಾಸಿಟಿವ್ ವೈಬ್ ಬರ್ತದೆ. ಒಂದು ಎಲ್ಲ ಫೆಸ್ಟಿವಲ್ಸ್ ಇಲ್ಲಿ ಸೆಲೆಬ್ರೇಟ್ ಮಾಡೋ ಒಂದು ಆಪರ್ಚುನಿಟಿ ನಮಗೆ ಇದೆ. ಸೊ ರಿಯಲಿ ಬ್ಲೆಸ್ಡ್ ಬೀಯಿಂಗ್ ಇನ್ UAE. ನಮಗೆ ಎಲ್ಲ ಸೆಲೆಬ್ರೇಷನ್ ಮಾಡಲಿಕ್ಕೆ ಆಪರ್ಚುನಿಟಿ ಸಿಗ್ತಾ ಉಂಟು. ಸೊ ಥ್ಯಾಂಕ್ ಯು. ನಿಮ್ಗೆ ಏನಾದರೂ ಹೇಳಿದೆಯಾ? ನಾನು ಈ ಸರಿ ಫಸ್ಟ್ ಟೈಮ್ ಸೆಲೆಬ್ರೇಟ್ ಮಾಡ್ತಾ ಇರೋದು, ಯಾಕಂದ್ರೆ ನಾವು ಕರ್ನಾಟಕದವರು, ನಮ್ಮಲ್ಲಿ ಈಗ ಓಣಂ ಇಲ್ಲ. ಹಾಗಾಗಿ ನಾನು ಇದು ಫಸ್ಟ್ ಟೈಮ್ ನಂದು ಎಕ್ಸ್ಪೀರಿಯನ್ಸ್. ಆಕ್ಚುಲಿ ಈಗ ಕರ್ನಾಟಕದಲ್ಲಿ ಕೂಡ ಓಣಂ ಸೆಲೆಬ್ರೇಷನ್ ಮಾಡ್ತಾರೆ. ನಾನು ಬ್ಯಾಂಗ್ಳೂರಲ್ಲಿರುವಾಗ ನನ್ನದು ಕಾಲೀಗ್ಸ್ ಎಲ್ಲ ಒಟ್ಟಿಗೆ ಸೆಲೆಬ್ರೇಟ್ ಮಾಡ್ತಿದ್ವಿ. ಅದು ಕರ್ನಾಟಕದಲ್ಲಿ ಮಾಡೋದು. ಮಕರ ತುಂಬಾ ಸೆಟಲ್ ಆಗಿದ್ದಾರೆ, ಮಲಯಾಳೀಸ್ ಎಲ್ಲ ಇಲ್ಲಿ ಕೆಲಸಕ್ಕೆಲ್ಲ ಬರ್ತಾರೆ. ಸೊ ಅಲ್ಲಿ ಅಂತ ಅಲ್ಲ, ಈಗ ಎಲ್ಲ ತರದ್ದು ಯಾವ್ದೆಲ್ಲ ನಮ್ದು ಹಬ್ಬ ಇರ್ತದೆ, ಕಮ್ಯುನಿಟಿ ಅವರು ಸಹ ಮಾಡ್ತಾರೆ, ಎಲ್ಲರೂ ಮಾಡ್ತಾರೆ. ಕರ್ನಾಟಕದವರು ಅವ್ರು ಸೆಲೆಬ್ರೇಟ್ ಮಾಡ್ತಾರೆ, ಅವ್ರು ನಾವು ಮಾಡ್ತೇವೆ. ಈಗ ಎಲ್ಲ ಇಂಡಿಯಾ ಒಂದು ಸೆಕ್ಯುಲರ್ ಆಗಿ ಹೋಗಿ. ಎಸ್, ಯು ಆರ್ ರೈಟ್. ಸೊ ನಾವೀಗ ಬಿ ಟೌನ್ ರೆಸ್ಟೋರೆಂಟಿಗೆ ಹೋಗ್ತಾ ಇದ್ದೇವೆ. ಹಾಗೆ ಅಲ್ಲಿ ಎಂತ ಎಲ್ಲ ಉಂಟು ನೋಡಿದ್ರ ಇವತ್ತು? ಓಣಂ ಸಾಧ್ಯ 40 ಬಗೆ ಊಟ, ಮತ್ತೆ ಮಾವೇಲಿ ಉಂಟು, ಪಿಲಿವೇಷ ಉಂಟು. ಎಕ್ಸೈಟೆಡ್. ಓಕೆ, ನಾನು ನಿಮ್ಗೆ ಇನ್ನು ಬಿ ಟೌನ್ ರೆಸ್ಟೋರೆಂಟ್ಗೆ ಹೋಗಿ ಆದ್ಮೇಲೆ ಅಲ್ಲಿನ ವಿಡಿಯೋ ಒಂದಿಗೆ ಸಿಗ್ತೇನೆ. ಅಲ್ಲಿ ತನಕ ಟೇಕ್ ಕೇರ್. ರಾಮ್. ಹೋಟೆಲ್ ಎಂಟರ್ ಆಗ್ತಿದ್ದ ಹಾಗೆ ನಮಗೆ ನೋಡಲಿಕ್ಕೆ ಸಿಕ್ಕಿದ್ದು ಪೂಕುಳಂ, ಅಂದರೆ ಹೂಗಳಿಂದ ಮಾಡಿರುವಂತಹ ರಂಗೋಲಿ, ಮತ್ತೆ ಓಣಂನ ಸೆಲೆಬ್ರೇಷನ್ಗೆ ತುಂಬ ಮುಖ್ಯವಾದಂತಹ ಮಹಾಬಲಿ. ಒಳಗಡೆ ಫುಲ್ ಹಬ್ಬದ ವಾತಾವರಣ ಇತ್ತು, ತುಂಬಾನೇ ಜನ ಇದ್ರು. ನಾನು ಓಣಂ ಸೆಲೆಬ್ರೇಷನ್ ನೋಡೋದು ಇದೇ ಮೊದಲು, ನನಗೆ ಬೇರೆ ಕಡೆ ಹೇಗೆ ಆಚರಿಸ್ತಾರೆ ಅಂತ ಗೊತ್ತಿಲ್ಲ. ಆದರೆ ಇಲ್ಲಿ ನೋಡುವಾಗ ಒಳ್ಳೆ ಮದುವೆ ಮನೆಗೆ ಬಂದ ಹಾಗೆ ಫೀಲ್ ಆಯಿತು.
ಇನ್ನು ಊಟದ ವಿಷಯಕ್ಕೆ ಬಂದರೆ ಊಟ ತುಂಬಾ ರುಚಿಯಾಗಿತ್ತು. ನನಗಂತೂ ತುಂಬಾ ಇಷ್ಟ ಆಯಿತು. ಕೇರಳ ಮತ್ತು ದಕ್ಷಿಣ ಕನ್ನಡ ಕೋಸ್ಟಲ್ ಬೆಲ್ಟಲ್ಲೇ ಬರೋದ್ರಿಂದ ಕೊಕೊನಟ್ ಬೇಸ್ಡ್ ಫುಡ್ ಇರ್ತದೆ ಎರಡು ಕಡೆ ಸಹ. ಟೇಸ್ಟ್ ಮತ್ತು ಮಾಡುವ ವಿಧಾನದಲ್ಲಿ ಸ್ವಲ್ಪ ಚೇಂಜಸ್ ಇರ್ತದೆ ಅಷ್ಟೇ. ಜಿಕೆ ನೋಡ ಜಿಕೆ ಜಿಕೆ ನೋಡ ವಿಡಿಯೋ ವಿಡಿಯೋ ಎಂತ ಮಾಡ್ತಿದ್ದೀರಿ ನೀವು? Actually, Pakka Malayalas, after the food, they will take this payasam, this is called Paripu payasam, then banana, then this papadam. ಅದನ್ನು ಮಿಕ್ಸ್ ಮಾಡಿ ತಿನ್ನೋದು ಆ ಟೇಸ್ಟ್ ಉಂಟಲ್ಲ, ಸೂಪರ್. ನೋಡಿ ಎಂಜಾಯ್. ಅಡ್ಡಿಪೊಳಿ. ಹೇಗಾಯ್ತು? ಸೂಪರ್, ಒಳ್ಳೆದಾಯ್ತು. ತುಂಬಾ ಎಂಜಾಯ್ ಮಾಡಿದ್ದೇವೆ. ಬರ್ಲಿಕ್ಕೆ ಮನಸ್ಸೇ ಇಲ್ಲ ಆಕ್ಚುಲಿ. ವೆರಿ ಟೇಸ್ಟಿ ಸದ್ಯ. ಹಾ, ಒಂದು ಎಲ್ಲ ಐಟಮ್ ಸೂಪರ್. ಈಚ್ ಐಟಮ್ ಸೂಪರ್ ಆಗಿದೆ. ನಿಮ್ಗೆ ಹೇಗಾಯ್ತು ಯಜಮಾನ್ರೆ? ನಿದ್ರೆ ಬರ್ತಾ ಉಂಟು. ಓಣಂ ಸಾಧ್ಯ ತಿಂದ್ರೆ ನಿದ್ದೆ ಬರ್ತದಂತೆ. ಸೊ ಪ್ರೂಫ್ ನನ್ನ ಹಸ್ಬೆಂಡ್ ಇದಾರೆ ಇಲ್ಲಿ. ನೋಡಿ ನಾನು ನಿದ್ರೆ ಮಾಡ್ತೀನಿ. ಏ ಬೇಡ ರೀ, ಕಾರ್ ಬಿಡ್ಬೇಕಲ್ಲ. ಹೌದು, ಇಷ್ಟ ಆಯ್ತು ತುಂಬಾ. ಯಾವ ಐಟಮ್ ಇಲ್ಲ, ಯಾವ ಐಟಮ್ ಇಷ್ಟ ಆಯ್ತು?
ಅವಿಯಲ್ ಹಾ ಟೇಸ್ಟ್ ಸೂಪರ್ ಇತ್ತು ಅವಿಯಲ್ ಇತ್ತು. ಲೆಮನ್ ಪಿಕ್ಕಲ್, ಅದು ಲೆಮನ್ ಪಿಕ್ಕಲ್, ಮ್ಯಾಂಗೋ ಪಿಕ್ಕಲ್, ಮತ್ತೆ ಇನ್ನೊಂದು ಬ್ಲಾಕ್ ಕಲರ್ ಇದೇನಾಯ್ತಲ್ಲ ಅದೇ ಯಾವುದು? ಹಾ ಅದು ಸೂಪರ್ ಇತ್ತು, ತುಂಬಾ ಸೂಪರ್ ಟೇಸ್ಟ್ ಇತ್ತು. ಅದೆಂತ ಅದು? ಹಾ ನಂಗೆ ಸಹ ಗೊತ್ತಿಲ್ಲ, ನಮ್ಗೆ ಹಾಕ್ಲೇ ಇಲ್ಲ. ಹೇಳಿ. ಮೇಲೆ ಒಂದು ಯೆಲ್ಲೋ ಕಲರ್ ಕರಿ ಮತ್ತೆ ಮೇಲೆ ಘೀ ಹಾಕಿದ್ರು, ಸೂಪರ್ ಇತ್ತು ಇದು. ದಾಲ್ ಸಹ ಒಳ್ಳೇದಿತ್ತು, ದಾಲ್ ಮೇಲೆ ಘೀ ದಾಲ್ ಅದು. ಇನ್ನೊಂದು ಒಂದು ಕರ್ಡ್ ಇದ್ದು ಅದು ಪುಳಿಶೇರಿ ಅದು, ಮತ್ತೆ ಇನ್ನೊಂದು ದಾಲ್ ಇತ್ತು, ಮತ್ತೆ ಸಾಂಬಾರ್ ಇತ್ತು. ಒಂದಕ್ಕಿಂತ ಒಂದು ಒಳ್ಳೇದಿತ್ತು. ನಂಗೆ ಅದು ಪಿಕ್ಕಲ್, ನೀವ್ ಹೇಳಿದಾಗೆ ಪಿಕ್ಕಲ್ ತುಂಬಾ ಒಳ್ಳೇದಿತ್ತು, ಇಷ್ಟ ಆಯ್ತು ನಂಗೆ ಪಿಕ್ಕಲ್. ರಸಂ ಇತ್ತು, ಭಾರಿ ಒಳ್ಳೆದಾಯ್ತು, ಖಾರ ಖಾರ. ಹಾ ಅದು ನಾವು ಲಾಸ್ಟಿಗೆ ನೋಡಿದಾಯ್ತಾ ಉಂಟಂತ ಹೇಳಿ. ನೀವು ಕುಡಿದ್ರೆ ಇಲ್ಲ? ಅದ್ರಲ್ಲಿ ಸ್ಪೆಷಲ್ ಒಂದು ಐಟಮ್ ಇತ್ತು, ನಮ್ಗೆ ಯಾರಿಗೂ ಸಿಗ್ಲಿಲ್ಲ. ಯಾವುದು ಅವರಿಗೆ ಮಾತ್ರ. ಯಾವುದು? ಪಾಯಸದ ಮೇಲೆ ಬಾಳೆಹಣ್ಣು. ನೀವ್ ಆಗವ ಹೇಳಿದಿದ್ರೆ ಅದ್ರಲ್ಲಿ ಒಂದು ಸ್ಪೂನ್ ಕೊಡ್ಬೋದಿತ್ತು. ಅದಕ್ಕೆ ಎಂತ ಹೇಳ್ತಾರೆ? ಇಲ್ಲ, ನಾನು ಸಹ ಹಾಗೆ ಮಾಡಿ ತಿಂದೆ, ಸ್ವಾತಿ ಅವರು ಸಹ ಹಾಗೆ ಮಾಡಿ ತಿಂದದಂತೆ ಅಲ್ಲ? ಸ್ವಾತಿ ಸಹ ಹಾಗೆ. ಪಾಯಸದ ಮೇಲೆ ಬನಾನದ ಮೇಲೆ ಪಾಪಡಂ, ಒಳ್ಳೆ ಟೇಸ್ಟ್. ಪರಿಪು ಪಾಯಸ ಅಂತೆ, ಒಳ್ಳೆ ಮದುವೆ ಮನೆಯಲ್ಲಿ ಊಟ ಮಾಡಿದಾಗೆ ಇತ್ತಲ್ಲ. ನಿದ್ರೆ ಬರ್ತದೆ, ಈಗ ನಿದ್ರೆ ಬರುತ್ತೆ ಹೊಟ್ಟೆ ತುಂಬಿದವ್ರೆ ಹೊಡೆತಕ್ಕೆ. ಹೋಟೆಲ್ಸ್ ತುಂಬಾ ಒಳ್ಳೇದುಂಟಲ್ಲ, ಚಂದ ಉಂಟು ನೋಡ್ಲಿಕ್ಕೆ. ಫಸ್ಟ್ ಟೈಮ್ ಬರೋದು. ಸೂಪರ್. ನಾವು ಆಕ್ಚುಲಿ ಓಣಂ ಸೆಲೆಬ್ರೇಷನ್ಗೆ ಹೋಗುದೇ ಫಸ್ಟ್ ಟೈಮ್. ಅಂದ್ರೆ ಇದು ತನಕ ನಾನು ಯಾವುದೇ ಹೋಟೆಲಿಗೆ ಹೋಗಿ ಇದು ಮಾಡಲಿಲ್ಲ. ನಾವು ಮುಂಚೆ ಹೋಟೆಲಿಂದ ತರಿಸ್ತಿದ್ವಿ ಕೆಲವು, ಬಟ್ ಅಲ್ಲಿಗೆ ಹೋಗಿ ಈ ಥರ ಫಂಕ್ಷನ್ ಥರ ಅಟೆಂಡ್ ಮಾಡೋದು ಅಂತ ಹೇಳಿದರೆ ಇದೇ ಫಸ್ಟ್ ಟೈಮ್. ಸೊ ತುಂಬಾ ಖುಷಿ ಆಯಿತು. ಬಿ ಟೌನ್ ರೆಸ್ಟೋರೆಂಟಿನ ವೈಬ್ಸ್ ತುಂಬ ಖುಷಿ ಆಯಿತು, ಮತ್ತು ಊಟ ತುಂಬಾ ಇಷ್ಟ ಆಯಿತು, ತುಂಬಾ ಟೇಸ್ಟಿ ಆಗಿತ್ತು. ಹಾಗೆ ಅಲ್ಲಿ ಹೊರಗಿರುತ್ತ ಪೂಕುಳಂ ಆಗಿರ್ಲಿ, ಮಹಾಬಲಿ ಎಂತ ಹೇಳ್ತಾರೆ, ಮಾವೇಲಿ ತುಂಬಾ ಒಳ್ಳೆ ಸದೃಢವಾಗಿದ್ದ. ಅವರ ಹತ್ರ ನಿಲ್ಬೇಕಾದ್ರೆ ನಾವು ಸಪುರ ಕಾಣ್ತಿದ್ವಿ, ಅದು ತುಂಬಾ ಖುಷಿ ಆಯ್ತು. ಅದು ಮಾವೇಲಿ ಹಾಗೆ ಇರ್ಬೇಕು, ದಷ್ಟ ಪುಷ್ಟ ಖುಷಿ ಖುಷಿ ಹೀಗಾಗಿ ಬರುದು ಅದು ಒಳ್ಳೆ ಆಗ್ತದೆ ನೋಡ್ಲಿಕ್ಕೆ. ನಾವೆಲ್ಲ ಸರಿ ಊಟ ಊಟ ಮಾಡಿದ್ದನ್ನ ಎಲ್ಲ ಗೊತ್ತಿಲ್ಲ. ಟೈಗರ್ ಡ್ಯಾನ್ಸ್ ಅಲ್ಲಿರ್ತದೆ ಆಕ್ಚುಲಿ, ಹೇಳಿ ಅವರದೆಲ್ಲ ಅಲ್ಲ, ಚಂಡೆ ಎಲ್ಲ ಇತ್ತು, ಒಳ್ಳೆ ಆಯ್ತು ಕೇಳಲಿಕ್ಕೆ. ಹೌದು, ಚಂಡೆ ಎಲ್ಲ ಇತ್ತು, ಒಳ್ಳೇದಾಯ್ತು ಕೇಳಲಿಕ್ಕೆ. ನೀವು ಒಮ್ಮೆ ಬಿ ಟೌನ್ ರೆಸ್ಟೋರೆಂಟಿಗೆ ವಿಸಿಟ್ ಮಾಡಿ ಅಲ್ಲಿನ ಫುಡ್ಡನ್ನು ಟೇಸ್ಟ್ ಮಾಡಿ. ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಾನು ನಿಮಗೆ ಇನ್ನು ಸಿಗ್ತೇನೆ ನನ್ನ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ತನಕ ರಾಮ್ ರಾಮ್, ಟೇಕ್ ಕೇರ್, ಬಾಯ್ ಬಾಯ್.